ಒಳ್ಳೆ ಕೆಲಸ ಶಿವ ಇವರಿಗೆಲ್ಲ ಹಿಂದೂ ಮಂದಿಗೆ ಯಾವತ್ತು ಅನ್ಯಾಯ ಆಗತೈತಿ, ಅನ್ಯಾಯ ಮಾಡಕ್ ಕುಂತಾರ. ಇಂಪ್ರೂವ್ಮೆಂಟ್ ಆತಂದ್ರೆ ಇನ್ನೂ ಹೆಚ್ಚಿನ ಮಂದಿ ಬರ್ತೈತ್ರಿ. 3 ಸ್ಟೆಪ್ ಬಿದ್ದ ಇಲ್ಲಿ ಅಲ್ಲಿ ಬಿದ್ರ ರೀ ಇಲ್ಲಿಗೆ ಬಂದ ನೋಡ್ರಿ. ಇಲ್ಲಪ್ಪ ಅಂದ್ರೆ ಬ್ಯಾನ್ ಮಾಡ್ಬೇಕ. ಈಗ ಹೋಗ್ತಾ ಇದೀವ್ರಿ ಹೆಂಗ್ ಧೈರ್ಯ ಮಾಡಿ ಬಂದ್ರಿ ಅಂತೀನ್ರಿ ನಾ ಇಂಥ ಜಾಗ ಜೀವನದಾಗ ನೋಡ್ತೀವಿ ಇಲ್ಲ ಅನ್ಸತಿ. 45 ವರ್ಷ ಒಳಗೆ ಇದ ಫಸ್ಟ್ ಟೈಮ್ ಬಂದ್ವಿ, ಇದ ಫಸ್ಟ್ ಟೈಮ್ ಮೋಕ್ಷ ಆತ್ ನಮ್ಮ ಜೀವನ. ಆದ್ರೆ ಗೌರ್ಮೆಂಟ್ ಇದ್ರ ಬಗ್ಗೆ ಕಾಳಜಿ ತೊಳತಿಲ್ಲ. ಹೌದು, ಆದ್ರೆ ನಾನು ಎಲ್ಲರೂ ತಮ್ಮ ರಾಜಕಾರಣಿ ಬಗ್ಗೆ ತಮ್ಮ ಜೀವನದ ವಿಚಾರ ಮಾಡ್ತಾರೆ. ಹರ 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 ನೋಡ್ಬೋದು. ಇದೇ ಪ್ರಕೃತಿ ಹುಟ್ಟಿದ ಒಂದು ಶಿವಲಿಂಗ ದರ್ಶನ ಮಾಡತ್ತೀವಿ ನಾವು 2026ರಲ್ಲಿ. ಇಷ್ಟೆಲ್ಲ ಜನರಿದ್ರು. ಇದೊಂದು ತುಂಬಾ ನಮಸ್ಕಾರ ಮಾಡ್ರಿ. ಹರ ಹರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಿವಾಯ. ಟಾರ್ಚ್ ಹಚ್ಚಪ್ಪ, ಇದೊಂದು ಸ್ವಲ್ಪ ತೋರಿಸೋ ನಮ್ಮ ವ್ಯೂವರ್ಸಿಗೆ ಹೇಳಿ. ತುಂಬ ಅದ್ಭುತವಾಗಿದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ಐತಲ್ಲ, ಒಂದು ಕ್ಷಣ ಮರೆತು ಬಿಟ್ಟು ಆ ಶಿವಲಿಂಗ ನೋಡಿ. ಅಂಥ ಒಂದು ಅದ್ಭುತವಾದ ಶಿವಲಿಂಗ. ಅದು ಕೂಡ ಯಾರೂ ಮಾಡಿದ್ದಲ್ಲ, ಏನಿಲ್ಲ, ಪ್ರಕೃತಿಯಲ್ಲಿ ಹುಟ್ಟಿದ ಒಂದು ಸಾಕ್ಷಾತ್ ಶಿವನ್ ನೆಲೆಸಿರುವ ಒಂದು ಶಿವಲಿಂಗ ಅಂತ ಹೇಳ್ತೀನಿ ನಾ. ಸೊ ಖರೇನು ಹೇಳತ್ತೀನಿ, ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದು 1 ನಿಮಿಷದಲ್ಲಿ ಮರೆತು ಬಿಟ್ಟು ನಾ. ಲೈಫಲ್ಲಿ ಯಾವತ್ತಾದ್ರೂ ಇಂಥದ್ದು ನೋಡಿದ್ಯಾ? ನೋಡಿದ್ಯಾ, ಬಟ್ ಈ ಥರ ಇಲ್ಲ. ಎಲ್ಲ ಆತು, ಒಳ್ಳೆ ರೀತಿಯಲ್ಲಿ ಇನ್ನು ಭಾಳಷ್ಟು ಭಕ್ತಾದಿಗಳು ಹೋಗಿ ದರ್ಶನ ಮಾಡತ್ತಾರ. ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿ ತಗೊಂಡು ಹರ 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 ಹರ. ಸೊ ಗೈಸ್, ಇಷ್ಟೆಲ್ಲ ಎನರ್ಜಿ ಏನಾದ್ರು ನಮ್ಮ ಹತ್ರ ಐತೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಚೀರೋಣ ಹೆಂಗ ಅನ್ಸಿದ್ದು? ದರ್ಶನ ಮಾಡ್ಕೊಂಡ್ ಬಂದ್ರೆ ಹೆಂಗ ಅನ್ಸಿದ್ದ? ನಮ್ದು ಹುಬ್ಳಿ ರೀ ಅಪ್ಪ, ಬಂದ್ಬಿಡ್ರಿ ನಾಳೆ ಸಿದ್ದಾರ್ಡೊಂದು ಜಾತ್ರೆ ಐತೆ, ಬರ್ರಿ. ಜೈ ಶ್ರೀ ಮಹಾಕಾಲ್. ಹೆಂಗ ಅನ್ಸಿದ್ದಿ ಪ್ರಯಾಣ ಇಲ್ಲಿವರೆಗೂ ಬರೋದು? ಮತ್ತೊಂದ್ಸಲ ಬರ್ಬೇಕು ಅನ್ಕೋತೀರಿ? ಅಲ್ಲಿ ಬಸ್ ಕಡೆ ಬಸ್ ನೆನ್ಸಲ್ಲ ಅಂದ್ರೆ ನೆನ್ಸೋದ ವರ್ಷ ವರ್ಷ ಬರೋದ ಏನೇ ಆಗ್ಲಿ. ಸೊ ಈ ರೀತಿ ಲಾಠಿ ಚಾರ್ಜ್ ಆಗತ್ತಿತ್ತು ಗಾಯ್ಸ್. ಇಲ್ಲಿ ನೋಡ್ಬೋದು. ಅಂಬಿಕನಗರ್ ಹಿಂಗ್ ಹೋಗ್ರಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ಗಾಯ್ಸ್ ನೋಡ್ಬೋದು, ಇಷ್ಟೆಲ್ಲ ಸ್ಟ್ರಗಲ್ ನಮ್ಗೆ ಪಡುವಂಥದ್ದು ಐತಿ. ಅಷ್ಟಾದರೂ ಭಕ್ತಾದಿಗಳು ನೋಡ್ಬೋದು.
ಸೊ ಇಂಥ ಜಾಗದ ಮೇಲೆ ಎಲ್ಲ ರಾತ್ರಿ ಐತಲ್ಲ ಆ ಕಡೆ ತೊಳ್ಗೆ ಆಡ್ಕೊತ ಈ ಕಡೆ ತುಳಿದಾಡ್ಕೊಂತ ಬಂದಿದ್ದೈತೆ ನೋಡ್ರಿ. ಇಂಥದ್ರಾಗೆಲ್ಲ ಅಡ್ವೆಂಚರ್ ಮಾಡ್ಕೊಂತ ಸೊ ಕಷ್ಟಪಟ್ಟು ಬಂದೀವಿ. ಇಲ್ಲಿಂದ ಎಷ್ಟೋ ಸಲ ರಿವರ್ಸ್ ಬರಕ್ಕೆ ನೋಡಿದ್ವಿ, ನೋಡ್ಬೋದು ಇಲ್ಲಿ ಅಕ್ಕಂದ್ರೆ ಎಲ್ಲ ಯಾವ ರೀತಿ ಅಡ್ವೆಂಚರ್ ಮಾಡತ್ತಾರಂತೇಳಿ. ಭಾಳ ಅಂದ್ರೆ ಭಾಳ ಐತಿ. ಹೆಣ್ಮಕ್ಳಿಗೆಲ್ಲ ಕರ್ಕೊಂಬಂದಾಗ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದೆ ಗಾಯ್ಸ್. ಸೊ ಅಲ್ಲೂ ನೋಡ್ಬೋದು ತಾವು, ಅಲ್ಲೂ ಕೂಡ ಒಂದು ಮರ ಬಿದ್ದಿದ್ದೈತಿ, ಒಂದು ಮರ ಬಿದ್ದಿದ್ದೈತಿ. ಅಲ್ಲಿಂದ ಕೂಡ ನಾವು ಕೆಳಗಿಂದ ಬಂದು ಸೊ ಗಾಯ್ಸ್ ಆನಂದ್ ನೋಡ್ರಿ ನಂಗೆ ಅಡ್ವೈಸ್ ಮಾಡತ್ತಾನೆ ಹಿಂಗೆ ಹೋಗ್ಬೇಕಂತೇಳಿ. ಸೊ ಗ್ರೇಟ್. ಇಂಥ ಫ್ರೆಂಡ್ಸ್ ಇದ್ರೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು. ಇಲ್ಲೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಎಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದಮೇಲೆ ಹೋಗೋಕೆ ಮನಸ್ಸು ಬರ್ಬಾರ್ದು ನಂಗೆ. ಯಾಕಂದ್ರೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಬಂದೀವಿ, ಇನ್ನೊಂದು ಸ್ವಲ್ಪ ಕುಂಡ್ರಬೇಕು ಅನ್ಸತೈತಿ. ಬಟ್ ಇಲ್ಲ ಮನೆಗೆ ಹೋಗಿ ಸ್ವಲ್ಪ ಬೇರೆ ಕೆಲಸ ಇರ್ತಾವೆ, ಅವೆಲ್ಲ ಕೆಲಸ ಮುಗಿಸ್ಬೇಕು ಅನ್ನೋ ಸಲ ಹೋಗಬೇಕು. ಮತ್ತು ಪ್ಯಾಂಟ್ ಅವತಾರ ಎಲ್ಲ ನೋಡ್ಬೋದು ತಾವು. ಈ ರೀತಿ ಎಲ್ಲ ಹೊಲಸು ಪ್ಯಾಂಟ್ ಐತಲ್ಲ, ವೈಟ್ ಪ್ಯಾಂಟ್ ಹಾಕೊಂಬಂದಿನಿ. ಈ ರೀತಿ ಎಲ್ಲ ಹೊಲಸಾಗ್ಬಿಟ್ಟೈತಿ. ರಾತ್ರಿ ಎಲ್ಲ ನಂಬರ್ ಹಚ್ಕೊಂಡು ಹೋಗಿದ್ದಿಲ್ಲ, ಇಂಥದ್ರಾಗ ನಂಬರ್ ಹಚ್ಕೊಂಡು ಹೋಗಿದ್ದು ನೋಡ್ರಿ ನಾವು. ಹೆಂಗಾತಣ್ಣ? ಭಾರಿ ದರ್ಶನ ಆತ್ರಿ, ಭಾರಿ ದರ್ಶನ ಆತ, ಮಸ್ತ್ ಆತ್ರಿ. ಪೈಲ ಹತ್ರ ಮಾಡಿದ್ರು ಏನು ಕಾಣ್ಬೇಕು, ಏನು ಭೇಟಿ ಆಗ್ಬೇಕು ಎಲ್ಲ ಭೇಟಿ ಆಗೈತಿ. ದರ್ಶನ ಭಾರಿ ಆತ, ದರ್ಶನ ಎಲ್ಲ ಭಾರಿ ಆತ. ಅದೇ ಇಂಪಾರ್ಟೆಂಟ್ ಐತಣ್ಣ. ನಾವು ಬರೋದ ಒಂದು ದರ್ಶನಕ್ಕೆ ಸೊಲಾಗ ಇಷ್ಟೆಲ್ಲ ಕಷ್ಟಪಟ್ಟು ಅಂದಮೇಲೆ ಒಂದು ದರ್ಶನ ಸಿಕ್ಕರೆ ಅದು ಖುಷಿನೇ ಬೇರೆ ಇದೆ. ಖುಷಿ ರೀ. ಏನೋ ಅಣ್ಣ ಮತ್ತೆ ಇಂಡಿಲಿ ಆತ ದರ್ಶನ. ಮತ್ತೆ ಎಲ್ಲಿಂದ ಬಂದಿರಣ್ಣ ನೀವು? ನಾವು ಹುಬ್ಬಳ್ಳಿ. ಮತ್ತು ಮುಂದಿನ ವರ್ಷ ಹೆಂಗೆ ಬರ್ತಿರೋ ಏನು? ಬರ್ತೀವಿ ಒಂದು ಜೋಡಿ ಹೊಸ ಅರಿಬಿ ತೊಗೊಂಡು ಬರ್ತೀನಿ. ಹೊಸ ಅಡಿಜ್ ಅದ್ರ ಸೊ ಗ್ರೇಟ್ ಅಣ್ಣ. ಇಷ್ಟು ಧೈರ್ಯ ಬೇಕಿಂತ ಧೈರ್ಯ ಇತ್ತಂದ್ರೆ ಎಲ್ಲಿ ಹೋಗ್ತೀರಿ, ಎಲ್ಲರಾದ್ರೂ ಮುಂದೆ ಬರ್ತೀರಿ. ಆದರೂ ಮಸ್ತ್ ಐತ್ಲ ಅಣ್ಣ, ವರ್ಷಕ್ಕೆ ಒಂದ್ಸಲ ಇಂಥ ಕಾಡು ಒಳಗೆಲ್ಲ ಹೋಗೋದು. ಸಾಕ್ಷಾತ್ ಶಿವ ನೆಲೆಸಿರೋ ಜಾಗವನ್ನು ನೋಡಿ ಅಣ್ಣ. ಹೌದಣ್ಣ, ಅಡ್ವೆಂಚರ್ ಇರೋದಂದ್ರೆ ಹಂಗಾಗಿಲ್ಲ ನಮ್ಮ ಅಣ್ಣಗ ಇದು ಭಾಳ ಟಫ್ ಆಗ್ಯದ ಹತ್ತುದ. ಹೌದಣ್ಣ, ಶಬರಿದ ವರ್ಷಕ್ಕೊಮ್ಮೆ ಹತ್ತಾನೇಣ್ಣ, ಅದು ರೂಢಿ ಆಗಿಬಿಟ್ಟಿದೆ. ಅದು ರೂಢಿ ಆಗಿಬಿಟ್ಟದ. ಹೌದು, ಈಗ ಒಮ್ಮೆ ಇದು ಹತ್ತಿದಲ್ಲ ಅಣ್ಣ, ಫಸ್ಟ್ ಟೈಮ್ ಬಂದಿದ್ದ ಅಣ್ಣ, ಸ್ವಲ್ಪ ಕಷ್ಟ ಆಗೈತೆ ಅನ್ಸುತ್ತೆ. ಕಷ್ಟ ಆಗೈತಿ ಇದು. ಹೌದು, ತೆಕ್ಕಾಡ್ಕೋತ ಬಂದ ನೋಡೋಣ. ಮತ್ತು ಸರ್ಗಳು ಭಾಳ ಕಷ್ಟ ಪಡತ್ತಾರಣ್ಣ, ಇನ್ನು ಸಾಧಾರಣ ಅಲ್ಲ, ಅವ್ರಿಗೆ ಭಾಳ ಕೆಲಸ ಆಗೈತಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಸರ್. ಓಕೆ. ಸೊ ಹೋಗಿ ದರ್ಶನ ಮಾಡ್ಕೊಂಡು ಬಂದಿಲ್ರಿ ನಾ? ಹೋಗಿ ಬಂದಿಲ್ರಿ ನಾ ದರ್ಶನಕ್ಕೆ? ಈಗ ಹೋಗ್ತಾ ಇದೀವ್ರಿ. ಹೆಂಗೆ ಧೈರ್ಯ ಮಾಡಿ ಬಂದ್ರಿ ಅಂತೀನಿ ನಾ ಇಂಥ ಜಾಗ ಫಸ್ಟ್ ಟೈಮ್ ಬರೋದ್ರಿ. ಭಾಳ ಕಷ್ಟ ಐತ್ರಿ ಮೇಲೆ. ಏನೋ ದೇವ್ರ ಆಶೀರ್ವಾದ ರೀ. ಫಸ್ಟ್ ಟೈಮ್ ಅದಂದ್ರಿ ಎಷ್ಟರ ಕಷ್ಟ ಐತಿ. ಭಾರಿ ಚಲೋ ಅನ್ನಿಸ್ತು ರೀ. ಭಾರಿ ಚಲೋ ಅನ್ಸುತ್ತೆ. ಭಾರಿ ಅನ್ನಿಸ್ತು. ಹೋಗೋತ್ತಾಗ ಏನು ಕಷ್ಟ? ಭಾಳ ಕಷ್ಟ ಆತ್ರಿ. ಶಿವಪ್ಪ ದರ್ಶನ ಅಷ್ಟು ಸರಳ ಕೊಡಲಿಲ್ಲ, ಹಾಂ ರೀ. ಭಾಳ ಟೈರ್ಡ್ ಮಾಡಿಬಿಟ್ಟ. ನಾವು ದರ್ಶನ ಮಾಡ್ತೀವಿಲ್ಲ ಅಂತೇಳಿ ಆ ಸ್ಥಿತಿಯಾಗಿತ್ತು. ಹಾಂ ರೀ. ದರ್ಶನ ಮಾಡಿದ ಮ್ಯಾಗ ಈಗೆಲ್ಲ ಮೈಗಿ ಎಲ್ಲ ಹಗರಾಗಿತ್ತು ನೋಡ್ರಿ ನಮ್ಗೆ. ಹೌದು, ಅಷ್ಟು ಭಾಳ ಇದರ್ಲಿಂದ ನೆಮ್ಮದಿ ಸಿಕ್ತ್ರಿ. ಈಗ ಭಾಳ ನೆಮ್ಮದಿ ಸಿಕ್ತು. ಹಾಂ ರೀ. ಮತ್ತು ನೋಡುವಂಥ ಸೀನ್ ಖುಷಿನೂ ಆದ್ರಿ, ಭಾಳ ಖುಷಿನೂ ಅನ್ನಿಸ್ತು ನೋಡುವಂಥ ಸೀನ್. ಆದ್ರೆ ಪಬ್ಲಿಕ್ ಸ್ವಲ್ಪ ಜಾಣರಾಗಬೇಕು. ಪಬ್ಲಿಕ್ ಜಾಣರ ಆಗ್ಬೇಕ್ರಿ. ಒಂದು ಸ್ವಲ್ಪ ಈ ಜಾಗ ಜಾಣರಾಗಬೇಕ. ಮತ್ತೆ ಗೌರ್ಮೆಂಟ್ ಇದ್ರ ಬಗ್ಗೆ ಕಾಳಜಿ ತಗೋಬೇಕ್ರಿ. ಹೌದು, ಅದು ಇಂಪಾರ್ಟೆಂಟ್. ಗೌರ್ಮೆಂಟ್ ಇದ್ರ ಬಗ್ಗೆ ಕಾಳಜಿ ತಗೊಂಡ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕ, ಇಲ್ಲಪ್ಪ ಅಂದ್ರೆ ಬ್ಯಾನ್ ಮಾಡ್ಬೇಕ. ಬ್ಯಾನ್ ಮಾಡ್ಬೇಕ್ರಿ. ಗೌರ್ಮೆಂಟ್ ಇದ ಏನಿದ್ರು ನೋಡ್ಬೇಕ. ದೊಡ್ಡ ದೊಡ್ಡ ಫೌಂಡೇಶನ್ ಗಿಂಡೇಶನ್ ಕಟ್ಲೋ ಬದ್ಲಿ ಹೌದ್ರಿ, ಇಂಥವೆಲ್ಲ ಒಂದು ಪ್ರೋತ್ಸಾಹ ಮಾಡ್ಬೇಕ. ಎಸ್ ಸರ್. ಇಂಥವ ದೇವರದ ಉಗಮ ಸ್ಥಾನ ಇದೆ. ಹೌದ್ರಿ, ಅದಕ್ಕೆ ಒಂದು ಪ್ರೋತ್ಸಾಹ ಮಾಡಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕಿದೆ. ಸೇಫ್ಟಿ ಮಾಡ್ಬೇಕು. ಸೇಫ್ಟಿ ಮಾಡ್ಬೇಕು. ಇದೊಂದು ಇಲ್ಲೇ ಹೋದ್ರೆ ಕೇದಾರ್ನಾಥಿಗೆ ಹೋದಾಗ ಅನ್ಸತ್ರಿ. ಕೇದಾರ್ನಾಥ ಇಲ್ಲೇ ನೋಡಿದ್ರೆ ಏನೇನು ಫರಕಿಲ್ರಿ, ಅಂತ ಒಳ್ಳೆ ಪ್ಲೇಸ್ ಐತಿ. ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಿದ್ರ ಅಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್ ಆಗ್ಬೋದು ನೋಡ್ರಿ. ಬರೋಬರಿ, ಟೂರಿಸ್ಟ್ ಪ್ಲೇಸ್ ಆಗ್ತೈತಿ ಮತ್ತು ಭಾರಿ ಫಸ್ಟ್ ಆಗ್ತೀರಿ. ಆದ್ರೆ ಗೌರ್ಮೆಂಟ್ ಇದ್ರ ಬಗ್ಗೆ ಕಾಳಜಿ ತೊಗೊಳತಿಲ್ಲ. ಹೌದು, ಆದ್ರೆ ನಾನು ಎಲ್ಲರೂ ತಮ್ಮ ರಾಜಕಾರಣಿ ಬಗ್ಗೆ ತಮ್ಮ ಜೀವನದ ವಿಚಾರ ಮಾಡ್ತಾರೆ ಹೊರತ ಇಂಥ ದೇವ್ರನ ಬಗ್ಗೆ ಯಾವುದು ಒಂದು ಕಾಳಜಿ ಇಲ್ಲ ರಾಜಕಾರಣಿ ಮಂದಿಗೆ. 101% ಸರ್. ಮತ್ತು ನಮ್ಮೊಳಗೆ ಯೂನಿಟಿ ಇದ್ರು ತೋರಿಸ್ತೇವೆ ನಾವು. ಅವ್ರ ನಮ್ಮ ಯೂನಿಟಿ ಅನ್ನೋದ ದುರುಪಯೋಗ ತೊಗೊಳತ್ತಾರ ಗೌರ್ಮೆಂಟ್ದವ್ರು. ಬರೋಬರಿ, ನಮ್ಮ ದುರುಪಯೋಗ ತೊಗೊಂಡೆ ನಮ್ಗೆ ಹಿಂದೂ ಮಂದಿಗೆ ಯಾವತ್ತೂ ಅನ್ಯಾಯ ಆಗತೈತಿ, ಅನ್ಯಾಯ ಮಾಡಕ್ ಕುಂತಾರ ಇವ್ರು. ಯಾವುದು ಒಳ್ಳೇದಾಗತ್ತಿಲ್ಲ ಹಿಂದೂ ಮಂದಿಗೆ. ಹೌದ್ರಿ ಸರ್. ಇಂಥವೆಲ್ಲ ಒಳ್ಳೆ ಪ್ಲೇಸ್ ತೋರಿಸ್ಬೇಕು, ಪಬ್ಲಿಕ್ಕಿಗೆ ತೋರಿಸ್ಬೇಕು, ಅಪ್ಡೇಟ್ ಮಾಡ್ಬೇಕು. ಇದಕ್ಕೆಲ್ಲ ಸ್ವಲ್ಪ ಏನೈತಿ ಮಾಹಿತಿ ತಗೊಂಡು ಎಲ್ಲ ಏನೈತಿ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅದ್ ಬಿಟ್ಟು ಇವ್ರು ಏನು ಉಪಯೋಗ ಮಾಡಕ್ ಕುಂತಿಲ್ಲ ಗೌರ್ಮೆಂಟ್. ಯಾವ ಗೌರ್ಮೆಂಟು ಉಪಯೋಗ ಇಲ್ಲ. 101%. ಯಾವ ಗೌರ್ಮೆಂಟ್ ಇಲ್ಲ, ಯಾವ ಶಾಸಕರು ಉಪಯೋಗ ಇಲ್ಲ. ಎಷ್ಟು ಇದ್ರ ಬಗ್ಗೆ ಕಾಳಜಿ ತೊಗೊಂಡು ಮಾಡಿದ್ರು ಕಡಿಮೆನೆ. ಇಂಥ ಉಗಮ ಸ್ಥಾನ ದೇವ್ರದ ಎಂಥ ಒಳ್ಳೆ ಪ್ಲೇಸ್ ಐತಿ. ನಾವು ಜೀವನದಾಗ ನೋಡ್ತೀವಿ ಇಲ್ಲ ಅನ್ಸುತ್ತಿ. 45 ವರ್ಷ ಒಳಗೆ ಇದ ಫಸ್ಟ್ ಟೈಮ್ ಬಂದ್ವಿ. ಇದ ಫಸ್ಟ್ ಟೈಮ್ ಮೋಕ್ಷ ಆತ್ ನಮ್ಮ ಜೀವನ. ಒಂದು ಕೇದಾರ್ನಾಥ್ ಬದ್ರಿನಾಥಿಗೆ ಹೋದಂಗ ಅಂತ ಒಂದು 4 ಧಾಮ ದರ್ಶನ ಮಾಡ್ದಂಗ ಆತ್ ನಮ್ಗೆ. ಒಂದೇ ಸಾರಿ ದರ್ಶನ ಒಂದೇ ಸಾರಿ ದರ್ಶನ ಮಾಡ್ದಂಗ ಆತ. ಇದ್ರ ಬಗ್ಗೆ ನಾ ದಯಮಾಡಿ ಗೌರ್ಮೆಂಟಿಗೆ ವಿನಂತಿ ಮಾಡೋದೇನೆಂದ್ರೆ ಇದರ ಬಗ್ಗೆ ನೀವು ಕಾಳಜಿ ತೊಗೊಂಡು
ಏನಾರು ಒಳ್ಳೇದು ಮಾಡಿದ್ರೆ ಹಿಂದೂ ಮಂದಿಗೆ ಒಂದು ಮಾನ ಮರ್ಯಾದೆ ಸಿಗ್ತೈತಿ. ಇಲ್ಲಾಂದ್ರೆ ನೀವು ಆಗಿ ಹಿಂದೂ ಮಂದಿಗೆ ಹಿಂದೆ ತುಳಿಯಾಕೊಂತೀರಿ ಅಂತೇಳಿ ನಾವು ಒಂದು ಈ ಉದ್ದೇಶ ಒಳಗೆ ಹೇಳ್ತೇನೆ ನೋಡ್ರಿಪ್ಪ. ಇದು ಪಾಪ ಹೆಣ್ಮಕ್ಳು ಟೂರಿಸ್ಟ್ ಪ್ಲೇಸ್ ಅಂತ ಬರ್ತಾವೆ. ಸಣ್ಣ ಸಣ್ಣ ಮಕ್ಳು 10-12 ವರ್ಷದ ಮಕ್ಳು ಬಂದಾವೆ. ಅವ್ರಿಗೆ ಒಂದು ಯಾವುದೂ ಒಂದು ಸೆಕ್ಯೂರಿಟಿ ಇಲ್ಲ, ಒಂದು ಫೆಸಿಲಿಟಿ ಇಲ್ಲ. ಪಾಪ ಅವರು ಎಷ್ಟನ್ನು ಮಾಡ್ಬೇಕು ಡಿಪಾರ್ಟ್ಮೆಂಟ್ದವ್ರು. ಬರೀ ಇರೋದು ಒಂದು 150 ಮಂದಿ ಅದಾರ ಅವ್ರು. ಅಂಥದ್ದು ಹೋಗಿ ಅಷ್ಟು ಕಂಟ್ರೋಲ್ ಮಾಡಿದ್ರು ಅವರು. ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ತಪ್ಪಿಲ್ಲ, ಅವ್ರು ಎಷ್ಟು ಕಂಟ್ರೋಲ್ ಮಾಡ್ಯಾರ ಏನು. ಆದ್ರೆ ಯಾರಿಗೂ ಒಂದು ಜೀವ ಹಾನಿಯಾಗಿಲ್ಲ, ಏನಾಗಿಲ್ಲ. ಅಷ್ಟು ರಶ್ ಇದ್ದರೂ ದೇವ್ರ ದರ್ಶನ ಸಿಕ್ತೆ. ಆದರೆ ಗೌರ್ಮೆಂಟ್ ಏನೂ ಇದ್ರ ಬಗ್ಗೆ ಕಾಳಜಿ ತೊಗೊಂಡಿಲ್ಲ. ಇದ್ರ ಬಗ್ಗೆ ಗೌರ್ಮೆಂಟ್ ಕಾಳಜಿ ತೊಗೋಬೇಕಂತೇಳಿ ನಾನು ಹೇಳ್ಕೊತೀನಿ ನೋಡಿ. ಕೇಳಿರಲ್ಲ, ಈ ಗೋರ್ಮೆಂಟ ಮತ್ತೈತಲ್ಲ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ಈ ಪ್ಲೇಸ್ ಒಂದು ಟೂರಿಸ್ಟ್ ಪ್ಲೇಸ್ ಆದ್ರೆ ಒಳ್ಳೆ ರೀತಿಯಲ್ಲಿ ಭಾಳಷ್ಟು ಮಂದಿ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಮತ್ತು ರಾತ್ರಿ ಕೂಡ ನಾವು ಹೆಣ್ಮಕ್ಳೆಲ್ಲ ಓಡಾಡೋದು ಎಲ್ಲ ಮಾಡೋದು ನೋಡೀವಿ. ಆದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗೈತಿ. ಅವರು ಎಷ್ಟೋ ಸಲ ಬಿದ್ದಾರ. ಮತ್ತು ಭಾಳ ಅಂದ್ರೆ ಇಲ್ಲಿ ರೋಡು ಸರಿಯಾಗಿಲ್ಲ. ಈ ರೀತಿ ಮೇಲೆ ಆ ಕಡೆಯಿಂದ ಈ ಕಡೆ ಹತ್ತು ಹೋಗೋದು ಎಲ್ಲ ಮಾಡತ್ತಾರ. ಸೊ ಗೌರ್ಮೆಂಟಿಗೆ ಏನು ಹೇಳೋದಂದ್ರೆ ಈ ಪ್ಲೇಸ್ ಐತಲ್ಲ ಇನ್ನೂ ಟೂರಿಸ್ಟ್ ಪ್ಲೇಸ್ ಮಾಡಿರಿ, ಮತ್ತು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿರಿ, ಜನರು ಬರೋಕೆ ಅನುಕೂಲ ಮಾಡಿ ಒಳ್ಳೆ ರೀತಿಯಲ್ಲಿ. ಐತ್ಲ ವರ್ಷಕ್ಕೆ ಒಂದೇ ಸಲ ಬರ್ತೀವಿ ಅಂದ್ರೆ ಅವ್ನು ಮಾಡಿ ಇಡಬೇಕಲ್ಲ. ಈಗ ವರ್ಷಕ್ಕೆ ಒಂದೇ ಸಲ ಬಂದು ಯಾವನ ಪ್ರಾಣ ಕಳ್ಕೊಂಡು ಹೋದ್ರೆ ಏನು ಯೂಸ್ ಐತಿ? ನಾವು ಅದ್ರ ಸಂಬಂಧ ಹೇಳತ್ತಿದ್ರಿ. ಅದಕ್ಕೆ ವರ್ಷಕ್ಕೆ ಒಂದೇ ಸಲ ಇದು ವರ್ಷಕ್ಕೆ ಒಂದ ಅಂತಿಲ್ಲ, ಇದು ಇಂಪ್ರೂವ್ ಮಾಡ್ರಿ ಅಂತ ತಿಳ್ಕೊ. ಮಂದಿ ಜಾಸ್ತಿ ಬರ್ತೈತಿ. ಹೌದ್ರಿ, ಅವರೆಲ್ಲ ಓಪನ್ ವರ್ಷಕ್ಕೆ ಒಂದ ಬಾಗಿಲ ತೆಗಿತೈತೆ. ಎಷ್ಟು ಪಬ್ಲಿಕ್ ಬರ್ತೈತನ? ಹುಚ್ಚ ಪಬ್ಲಿಕ್ ಬರ್ತೈತ್ರಿ. ಇಂಪ್ರೂವ್ಮೆಂಟ್ ಆತಂದ್ರೆ ತಿಳ್ಕೊ ಇನ್ನೂ ಹೆಚ್ಚಿನ ಮಂದಿ ಬರ್ತೈತ್ರಿ. ಸುಳ್ಳು ಯಾಕೆ ಹೇಳುದ್ರಿ? ಎಲ್ಲರೂ ಅದ ನೆನೆಸ್ತಾರ್ರಿ. ಇಲ್ಲಿ ಯಾವ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಅಡ್ಡಾಡ್ತೀವಲ್ಲ, ತಿರುಪತಿ ಡೇಂಜರ್ ಐತ್ರಿ ಈಗ. ನೋಡ್ರಿ ಅಣ್ಣ ಇಲ್ಲೇ ಬೀಳದ ನೋಡ್ರಿ ನಮ್ಮ ಮುಂದೆ. ಇಲ್ಲಿ ಮುಂದೆ ಹೊಡಿತೇನೆ ಹಿಂಗೆ ಸಾಬರಿ ಬೇಡ ಅಂತ ವಾಪಸ್ ಬಂದ್ರು. ನೀವು ನೋಡಕ್ ಹೋಗಿಲ್ರಿ? ಹೋಗ್ಲಿಲ್ಲ ನಾ. ಅಲ್ಲಿ ಮುಂದೆ ಹೋದು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ದುಗ್ಸಾಕತ್ರು. ಸೊ ಫ್ರೆಂಡ್ಸ್ ಈಗ ಐತ್ಲ ಅಣ್ಣವ್ರು ಇಷ್ಟೆಲ್ಲ ರಿಸ್ಕ್ ಐತಿ ಅಂತೇಳಿ ಗಿವ್ ಅಪ್ ಮಾಡಿ ಬಂದಾರ ನೋಡ್ರಿ. ಹಿಂಗೆ ಕಷ್ಟ ಆಯ್ತು ನೋಡ್ರಿ. ಅದಕ್ಕೆ ಐತ್ಲ ನಾವು ಹೇಳೋದು ಇದೆಲ್ಲ ಸ್ವಲ್ಪ ಮಾಡ್ಬೇಕಂತ ಇಂಪ್ರೂವ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಇಟ್ಟರೆ ಚಲೋ ಆಗ್ತೈತೆ ಅಂತೇಳಿ. ಅಲ್ಲಿ ಉಕ್ಷರ ಎಲ್ಲಾರು ಬಿದ್ದಿದ್ದೇವು ಅಂತ ಹಂಗಾಗ್ತೈತೆ ಅಣ್ಣ. ನನ್ನ ಕ್ಯಾಮ್ರಾ ತೆಗಿಯೋಕ್ಕಾಗಲ್ಲ ಅಲ್ಲಿ. ಅಂಥದ್ರೊಳಗೆ ನಾವು ಹೋಗಿ ಬಂದು ಎಲ್ಲ ದರ್ಶನ ಆದ್ಮೇಲೆ ಅವಾಗ ಇದ್ಲ ಅಲ್ಲೇ ಜೋಶ್ ತುಂಬಿದ್ರು. ಅವಾಗ ಕಣ್ಣು ಮುಂದೆ ಹೋಗಿ ಬಿದ್ದಿದ್ದು ನೋಡಿನ್ರಿ. ಸವಾಸ ಬೇಡ ಬಿದ್ದ್ರಿ ಹುಚ್ಚಾದ್ರೆ ಒಂದು ಮನುಷ್ಯ ಇಳ್ಯಾಕ ಹೋಗಿ ಬಿದ್ರಲ್ಲ. ತಾವೇನು ನೋಡತ್ತಿರಲ್ಲ ಈಗ ಬೆಳಗಿನ ವ್ಯೂ ಇದೈತಲ್ಲ. ಇಲ್ಲಿಂದ ನಾವು ನೈಟ್ ಐತಲ್ಲ ಜರ್ನಿ ಮಾಡಿದ್ವಿ ನೋಡ್ರಿ. ಕೆಲವೋಗಿದ್ದು ನೋಡ್ಬೋದು. ಇದೆಲ್ಲ ನೀರಿಂದ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಐತೆ ಅಂತೇಳಿ. ಸೊ ಇಲ್ಲೈತಲ್ಲ ಮಳೆಗಾಲದಾಗ ನೀರು ಭಾಳ ಅಂದ್ರೆ ಭಾಳ ಇರ್ತೈತಿ. ಈಗ ಮಳೆಗಾಲ ಇಲ್ಲ ಅಂತೇಳಿ ನೀರು ಅಷ್ಟು ಇಲ್ರಿ ಗಾಯ್ಸ್. ಮತ್ತು ದರ್ಶನ ಮಾಡ್ಕೊಂಡು ಬಂದಾರ. ಹಾಯ್ ಅಣ್ಣ, ಮತ್ತು ಹೆಂಗೆ ಅನ್ಸಿತ್ತು ಅಣ್ಣ ದರ್ಶನ ಎಲ್ಲ ಹೆಂಗಾತ? ಚಲೋ ಆಯ್ತು. ಎಲ್ಲಿಂದ ಬಂದಿರಣ್ಣ? ಹುಬ್ಳಿಂದ ಬಂದಿರಿ. ಪ್ರತಿ ವರ್ಷ ಬರ್ತೀರೋ? ಈ ವರ್ಷ ಅಷ್ಟು? ಪ್ರತಿ ವರ್ಷ ಬರ್ತೀವಿ. ಬರ್ತೀವಿ. 8 ವರ್ಷ ಆಯ್ತು. ಮತ್ತೇನು ಬಿಡ್ಕೊಂಡಿದ್ದೆಲ್ಲ ಖರೆ ಆಗ್ತೈತೆ ಅದ್ರ ಬಗ್ಗೆ ಏನಾದ್ರು ಒಪಿನಿಯನ್? ಸಕ್ಸಸ್ ಆಯ್ತಣ್ಣ, ಎಲ್ಲ ಸಕ್ಸಸ್ ಐತಿ. ಹರ ಹರ ಮಹಾದೇವ್, ಹರ ಮಹಾದೇವ್, ಹರ ಹರ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಕ್ಯಾಮ್ರಾ ಇಡ್ಬೋದು. ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಗಳು ಆಯ್ತಲ್ಲ ಈ ಕಲ್ಲನ್ನ ಸ್ವಲ್ಪ ಮುಂದೆ ಸರಿಸ್ಬೇಕಂತ ಹೇಳ್ಯಾರ. ಆ ಥರದ ಸರಾಗ ನಾವು ಅಲ್ಲಿ ಹೊಂಟಿವಿ. ಬರ್ರಿ ಓಣ ಎಲ್ಲರೂ ಬರ್ರಿ. ಎಲ್ಲರೂ ಒಂದು ದೊಡ್ಡ ಸಹಾಯ ಮಾಡುವ ನಾವು ಇಲ್ಲಿ ಬಂದಾಗ ಒಂದು ಪುಣ್ಯದ ಕೆಲಸ ಮಾಡೋಣ ಅಂತ. ಎಲ್ಲ ಬಂಡೆ ಎಲ್ಲ ಹೆಂಗೈತಿದು ಅದು ವ್ಲಾಗ್ ಸಪ್ರೇಟಾಗಿ ಈ ಚಾನಲ್ದಾಗ ಬಂದಿರ್ತೈತಿ. ಸೊ ಅದ್ರ ಸಂಬಂಧ ಅದು ಕೂಡ ಹೋಗಿ ನೋಡ್ರಿ. ಏನು ಕೆಲಸ ನಿಮಗೆ ಗೊತ್ತಾಗ್ತೈತಿ. ಮತ್ತೆ ಈಗ ಬಸ್ ಎಲ್ಲ ಬಂದಾವ. ಇದ ಬಸ್ ಒಳಗಿಂದ ಅವ್ರು ಹೆಂಗೆ ಕರ್ಕೊಂಬಂದ್ರೆ ಹಂಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದ್ರ ಸಂಬಂಧ ಮತ್ತೆ ನಾವು ಹೊಂಟೀವಿ. ಹೋಗ್ತಿರೋ ವ್ಯೂ ನೋಡ್ರಿ. ಒಳ್ಳೆ ಮನೆ ಹೋಗ್ತಿರೋ ವ್ಯೂ. ಬಸ್ ಬಂದಿದ್ದೆ, ಬಸ್ಸಲ್ಲಿ ಹತ್ತಬೇಕು. ಬನ್ನಿ ಹತ್ತೋಣ. ಸಾಗರಮ್ಮ ಬಾಬಾ ಮಠ ರಾತ್ರಿ ಬಂದಾಗ ಅಲ್ಲಿ ದರ್ಶನ ತೊಗೊಳಕ್ಕೆ ಕಷ್ಟ ಆಗ್ತೈತಿ. ಮತ್ತು ಇಲ್ಲಿ ಬಂದ ಮೇಲೆ ಬಸ್ದಾಗ ಸೀಟ್ ತೊಗೊಳೋದು ಕಷ್ಟ ಆಗ್ತೈತಿ. ನೋಡ್ಬೋದು ತಾವು ಯಾವ ರೀತಿ ನಂಬರ್ ಐತೆ ಅಂತೇಳಿ. ಇಂಥದ್ರೊಳಗೆಲ್ಲ ಗುದ್ದಾಡಿ ಮುಂಚೆಣ್ಣು ಹಾಕ್ತಾರೆ. ಸೊ ಆನಂದ್ ಇದ್ರ ಬಗ್ಗೆ ಏನು ಹೇಳ್ತಿ? ಲೇಟ್ ಆಗ್ತದೆ ಅಂತ ಹೆಂಗೆ ಬೇಕಾಗ್ತದೆ ನಾನು ನೋಡೋದು. ಬಸ್ ಎಲ್ಲ ಮುರಿದು ಹೋಗ್ತಾರೆ ನೋಡೋದು. ಪೈಪ್ ಇರ್ತೈತಲ್ಲ ಸೇಫ್ಟಿ ಪೈಪ್ ಎಲ್ಲ ಮುರಿದು ಹೋಗ್ತಾರೆ. ಅದಕ್ಕೇನು ಹೇಳ್ಬೇಕು ಹೊಟ್ಟೆ
ಪೈಪ್ ಎಲ್ಲ ಮುರಿದ್ರು, ಇಲ್ಲೆಲ್ಲ ವಯಸ್ಸಾದವರು ಬಂದಾರ, ಇವರಿಗೆಲ್ಲ ಭಾಳ ತ್ರಾಸ ಆಗ್ತೈತಿ. 1 hour later. ಸ್ನೇಹಿತರೆ, ತಾವೆಲ್ಲ ನೋಡಿರಲ್ಲ ನಮ್ಮ 2026 ದಾಂಡೇಲಿಯ ದಟ್ಟ ಕಾಡಿನಲ್ಲಿರುವ ಸಾಕ್ಷಾತ್ ಶಿವನೇ ನೆಲೆಸಿರುವ ಒಂದು ಶಿವಲಿಂಗನ ನೋಡ್ಕೊಂಬಂದು, ಮತ್ತು ಈಗೆಲ್ಲ ನೋಡ್ಬೋದು ಇಷ್ಟೆಲ್ಲ ಜನ ಬಂದಾರ. ಮತ್ತು ಇದ್ರ ಮುಂದೆ ನಾನು ಬಸ್ಸಿಂದ ಬಂದು ಬಸ್ ಒಳಗೆ ಯಾವ ರೀತಿ ಟ್ರಾಫಿಕ್ ಇತ್ತು ಮತ್ತು ಏನಿತ್ತು ಎಲ್ಲ ನೋಡ್ಕೊತೀರಿ ನೀವು. ಸೊ ಈ ರೀತಿ ಇತ್ತು ನೋಡ್ರಿಯಪ್ಪ ಎಲ್ಲ ನಿಮಗೆ ಇದೊಂದು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡಿದ್ನಿ. ಮತ್ತು ಈಗ ಟ್ರಾಫಿಕ್ ಎಲ್ಲ ನೋಡ್ಬೋದು, ಇಷ್ಟೆಲ್ಲ ಗಾಡಿ ಬಂದವ. ಸೊ ಇದೆಲ್ಲ ಚಲೋ ರೀತಿ ಮೇಂಟೈನ್ ಮಾಡ್ಯಾರ, ಪಾರ್ಕಿಂಗಿಗೆ ಇದೆಲ್ಲ ಚಲೋ ಮೇಂಟೈನ್ ಮಾಡ್ಯಾರ. ಮತ್ತು ಅಲ್ಲಿ ಹೋದಾಗ ಒಂದು ಸ್ವಲ್ಪ ಚಲೋ ರೀತಿ ಮೇಂಟೈನ್ ಎಲ್ಲ ಮಾಡಿರಿ ಅಂದ್ರೆ ಭಾಳಷ್ಟು ಮಂದಿಗೆ ಅನುಕೂಲ ಆಗ್ತೈತೆ ನೋಡ್ರಿ ಹೋಗಕ್ಕೆ ಬರೋಕೆ. ಯಾಕಂದ್ರೆ ವಯಸ್ಸಾದವರು ಅವರೆಲ್ಲ ಬಂದಿರ್ತಾರೆ. ಸೊ ಅವ್ರಿಗೊಂದು ಅನುಕೂಲ ಮಾಡ್ಕೊಡ್ಬೇಕು. ಅದ್ರ ಸಂಬಂಧ ಈ ರೀತಿ ಹೆಂಗೆ ಪಾರ್ಕಿಂಗ್ ಎಲ್ಲ ಚಲೋ ಐತಲ್ಲ, ಅಲ್ಲೂ ಕೂಡ ಒಂದು ಸ್ವಲ್ಪ ಇದೆ ಪಾರ್ಕಿಂಗ್ ಇಲ್ಲೇ ಇರಲಿ, ಆದ್ರೇನ ಅಲ್ಲಿ ಹೋಗಾಕ ನಿಲ್ಲಾಕ ಜಾಗ ಇಲ್ಲ. ಅದೊಂದು ಭಾಳ ಮಂದಿಗೆ ಪೆಟ್ಟತ್ತೋದು, ಭಾಳ ಮಂದಿ ತ್ರಾಸ ತೊಗೊಳೋದು ಚಲೋ ಅನ್ಸಿತ್ತಾನ. ಆದ್ರೆ ಗದ್ಲಾನ ಮನುಷ್ಯರ ಧೋಕ್ಯಾಡಕತ್ತಿರ್ತಾನ, ಅಲ್ಲೇ ತ್ರಾಸ ಆಗ್ಬಿಡ್ತಾನ. ಅದು ಹೆಂಗೆ ಅನ್ಸತ್ತಂದ್ರೆ ಏನೂ ಬ್ಯಾಡ ಬಿಡ, ವರ್ಲ್ಡ್ ರಿಟರ್ನ್ ಹೋದ್ರೆ ಆದ ಬಿಡ ಅಂತೇಳಿ ಅನ್ನಿಸ್ಬಿಡ್ತಾನೆ. ಆಮೇಲೆ ಸ್ವಲ್ಪ ಒಂದು 10-15 ನಿಮಿಷ 20 ನಿಮಿಷ ಸ್ವಲ್ಪ ಗುದ್ದಾಡಿದ ಮ್ಯಾಗ ಸ್ವಲ್ಪ ಸಂದಾಶ ಹೋಗ್ಬಿಟ್ಟು ನಾವು ಪಾರಾಗ್ಬಿಟ್ಟು ನಾವು ಒಳ್ಳೆ ದರ್ಶನ ಸ್ವಲ್ಪ ಚಲೋ. ಯಾರ್ದಾದ್ರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಇತ್ತಂದ್ರೂ ಅವ್ರು ಅಲ್ಲಿ ದಾಟಕ್ಕಾಗಲ್ಲ, ಆಗೋದಿಲ್ಲ ಅಣ್ಣ. ಸಣ್ಣ ಹುಡುಗರನ್ನ ಆಮೇಲೆ ವಯಸ್ಸಾದವ್ರನ್ನ ಮ್ಯಾಗ ಹತ್ತು ಹಿಂಗೆ ಅಪ್ಪನಾಗ ಅದೇವಣ್ಣ. ಎಲ್ಲ ಜನ ಹಿಂಗೆ ದೂಕ್ ಬಿಡ್ತಾರಣ್ಣ, ಎಲ್ಲ ಮೈ ಮ್ಯಾಗ ನಮ್ಮ ಮೈ ಮ್ಯಾಗ ಬಿದ್ದು ಬಿಡ್ತಾರಲ್ಲ ಅಂದ್ರೆ ಭಾಳ ಕಷ್ಟ ಆಯ್ತು. ಭಾಳ ಕಷ್ಟ ಅಣ್ಣ. ಏನು ಅನ್ಸಿತ್ತು? ಚಲೋ ಅನಿಸ್ತಾವೆ ಎಲ್ಲ ಚಲೋ ಅನ್ಸಿತ್ತು. ಕ್ರೌಡ್ ಅಷ್ಟು ಆದಾಗ ಸ್ವಲ್ಪ ಎಲ್ಲ ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಇಲ್ಲ ಮೇಂಟೈನ್ ಇಲ್ಲ ಸರಿಯಾಗಿ ಮೇಂಟೈನ್. ಸೊ ಗೈಸ್ ನೋಡಿದ್ರೆ ಎಲ್ಲರ ಅಭಿಪ್ರಾಯ ಇದೈತಿ ಅದೈತ್ಲ. ಪ್ರತಿ ವರ್ಷ ಒಂದ್ಸಲ ಜನ ಬರ್ತಾರೆ, ಅವರಿಗೆಲ್ಲ ಮೇಂಟೈನ್ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತೈತಿ. ಸೊ ಈ ವಿಡಿಯೋದಿಂದ ನಾವು ಎಲ್ಲ ಇದಕ್ಕೆ ಕೇಳ್ಕೊಳೋದು ಹೌದಿಲ್ಲ ಬರೋಬರಿ ಹೇಳಿ. ನಾವು ಬರೋರು ವರ್ಷ ಬರೋರು. ಓಕೆ ದಾದಾ, ಥ್ಯಾಂಕ್ ಯು. ಆರಾಮ್ ಜಾವ, ಹ್ಯಾಪಿ ಜರ್ನಿ. ಕೇಳೋಣಂತ. ಎಲ್ಲೋ ಅಣ್ಣ, ಎಲ್ಲಿಂದ ಬಂದ್ರಿ? ಹುಬ್ಳಿ. ದರ್ಶನ ಎಲ್ಲ ಮಾಡ್ಕೊಂಬಂದ್ರಿ, ಹೆಂಗೆ ಅನ್ಸಿತ್ತ? ನಾವೇನು ಹೋಗಿಲ್ಲ ಅಣ್ಣ, ಯಾಕಣ್ಣ? ಅದು ನೈಟ್ ಜರ್ನಿ ಇತ್ತು, ಅದ್ರ ಸಂಬಂಧ ಹೋಗಿಲ್ಲ ಅಣ್ಣ. ಆದ್ರೆ ಮೇಲೆ ಹೋಗ್ಬೇಕು. ಇನ್ಮೇಲೆ ಹೋಗ್ಬೇಕಾ? ಹೋಗ್ಬರ್ರಿ ಅಣ್ಣ. ಈಗ ಹೋದ್ರೆ ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಣ್ಣ. ಯಾಕೆಂದ್ರೆ ಅಷ್ಟು ಕ್ರೌಡ್ ಇಲ್ಲ, ಏನಿಲ್ಲ, ನಿಮ್ಗೆ ಭಾಳ ಯೂಸ್ ಆಗ್ತೈತಿ. ಯಾಕಂದ್ರೆ ನೀವು ನೈಟ್ ಟೈಮ್ ಹೋಗಿದ್ರಿ ಅಂತ ತಗೋರಿ, ಗಿವ್ ಅಪ್ ಮಾಡಿಬಿಡ್ತೀರಿ. ಅಂದ್ರೆ ಹೋಗೋದು ಬೇಡ ಅಂದರೆ ಬಿಟ್ಟು ಬಿಡ್ತೀರಿ ನೀವು, ಅಷ್ಟು ಕ್ರೌಡ್ ಐತಿ. ಸೊ ಈಗ ಹೋದ್ರಿ ಅಂದ್ರೆ ಒಳ್ಳೆ ರೀತಿ ದರ್ಶನ ಆಗ್ತೈತಿ. ದರ್ಶನ ಮಾಡ್ಕೊಂಬರ್ರಿ, ಶಿವನ ಆಶೀರ್ವಾದ ತೊಗೊಂಬರ್ರಿ. ಪ್ರತಿಯೊಬ್ಬರು ಕೇದಾರ್ನಾಥ್ಗೆ ಹೋಗೋಕ್ಕಾಗಲ್ಲ, ಆದರೆ ಕೇದಾರ್ನಾಥ್ ಅಂತದ ಒಂದು ಇಲ್ಲಿ ಶಿವಲಿಂಗ ಐತಿ, ಮಹಾಶಿವಲಿಂಗ ಐತಿ. ಆ ಶಿವಲಿಂಗನ ಪ್ರತಿಯೊಬ್ಬರು ದರ್ಶನ ಮಾಡ್ಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ಇದ್ರೆ ಮಾತ್ರ ಆಗ್ತೈತಿ. ಸೊ ಅದೊಂದು ಅಭಿವೃದ್ಧಿ ಮಾಡಿ ಎಲ್ಲ ರೀತಿಯಲ್ಲಿ ಇಟ್ಟರೆ ಮೇಂಟೈನ್ ಮಾಡ್ರೆ ಚಲೋ ಆಗ್ತೈತಿ. ಇಷ್ಟೇ ಅಭಿಪ್ರಾಯ ಐತಿ. ಮತ್ತು ಏನಂತ ಲಾಸ್ಟಿಗೆ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಾಡ್ಕೊಂಡು ಈ ಶಿವರಾತ್ರಿ ಭಾಳ ವಿಶೇಷವಾಗಿತ್ತು. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವ ನಿಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸಲಿ ಅಂತ ನಾನು ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸೊ ಧನ್ಯವಾದಗಳು. KCN ಕನ್ನಡ ಯೂಟ್ಯೂಬ್ ಚಾನಲ್ ಕೆಳಗೆ ಮ್ಯಾಲೆ ಹಿಡ್ಕೊ. ಅದ್ರಾಗ ಒಂದು ಹೈಪ್ ಅಂತ ಬಟನ್ ಬರ್ತೈತೆ ಕೆಳಗಡೆ. ಆ ಸ್ವಲ್ಪ ಹೈಪ್ ಅಂತ ಒತ್ತಕ್ಕೆ ಒಂದು ಚಾನಲ್ ಒಂದು ಸ್ವಲ್ಪ ಬೂಸ್ಟ್ ಮಾಡಿಕೊಡ್ರಿ.